ಅಧಿಕಾರಿಗಳ ತರ ಮಾತಾಡಿದ್ರೆ ಹೆಂಗಪ್ಪ? ಇಲ್ಲ ಅನ್ಯಾಯ ನಡೀತಿದೆ ಅಂತಂದು ಒಂದು ವಿಡಿಯೋ ತಕ್ಕೊಳ್ಳಿ, ಹೋಗ್ಬಿಟ್ಟು ಪಬ್ಲಿಷ್ ಮಾಡಿ, ಆಮೇಲೆ ಅಧಿಕಾರಿಗಳಿಗೆ ಕೊಡಿ. ಅದೆಲ್ಲ ಬಿಟ್ಟು ನೀವು ಇಲ್ಲಿ ನಿಲ್ಸ್ರೆ ಹೆಂಗೆ? ಸರ್ವಾಧಿಕಾರಿ ತರ ಮಾತಾಡಬೇಡಿ. ಓಹೋ, ಸರ್ವಾಧಿಕಾರಿ? ನಾನು ಸರ್ವಾಧಿಕಾರಿ ಅಂತಂದು ಯಾವ ಕೆರೆಗೆ ಹೋಗ್ಲಿಲ್ಲಪ್ಪ. ನನ್ನ ಕೆರೆಯಲ್ಲಿ ನಾನು ಮಾತಾಡ್ತಾ ಇರೋದು. ಕೆರೆ ಇದು. ಅಯ್ಯೋ, ಜನ ಎಲ್ಲ ಸೇರಿ ಮಾಡಿರೋ ಕಮಿಟಿ ಇದು. ಅಲ್ಲ, ಜನ ಸೇರಿ ಕಮಿಟಿ ಮಾಡಿ ನನ್ನ ಅಧ್ಯಕ್ಷನ ಮಾಡಿರೋದು. ನಾನು ಮಾತಾಡಿದೆ, ಇನ್ಯಾರು ಮಾತಾಡೋದು? ಅಲ್ಲ, ನಾನು ಮಾತಾಡಿದೆ, ಇನ್ಯಾರು ಮಾತಾಡೋದು? ಜನ ಎಲ್ಲ ಸೇರಿ ನಾನು ಮಾಡಿರೋದು. ನಿಮ್ಮ ಮನೆ ಕೆರೆ ಅಲ್ಲ ಇದು. ತಿರ್ಗಾ ಅದೇ ಹೇಳ್ತಿರಲ್ರಿ, ಊರ್ನವರೆಲ್ಲ ಸೇರಿ ಕಮಿಟಿ ಮಾಡಿ ನನ್ನ ಅಧ್ಯಕ್ಷನ ಮಾಡಿರೋದು. ನಿನ್ಗೆ ಅರ್ಥ ಆಗುತ್ತಾ? ಅರ್ಥ ಆಗುತ್ತಾ? ತೋರ್ಸಕ್ ನೀನ್ಯಾರಪ್ಪ? ಈ ಮಧ್ಯೆ ನಮ್ಮ ಪಾವಗಡ ತಾಲೂಕಿನಲ್ಲಿ ಈ ನ್ಯೂಸ್ ಏಜೆಂಟ್, ಪತ್ರಿಕಾ ವಿಲೇಕರಿ, ಪತ್ರಿಕಾ ವರದಿಗಾರ ಅಂತಂದು ಹೇಳ್ಕೊಂಡು ಪೊಲೀಸ್ನವರಿಂದ ಹಿಡಿದು ಗ್ರಾಮ ಪಂಚಾಯತಿ ನೌಕರರ ತನಕನೂ ಈ ರೋಲ್ ಕಾಲ್, ಬ್ಲಾಕ್ ಮೇಲ್ ಅಂತಂದು ಏನು ಕರೀತಾರೆ, ಆ ಥರ ಮಾಡಿ ಆಫ್ತಾ ಕಮಾಯಿ ಮಾಡ್ತಿರೋ ಅಂತಹ ಘಟನೆಗಳು ಹೆಚ್ಚಾಗ್ತಿದ್ದಾವೆ ಅನ್ನುವಂತಹ ಒಂದು ಸುದ್ದಿನ ನೀವು ಕೇಳಿರ್ತೀರ, ನಾನು ಕೇಳಿರ್ತೀನಿ. ಇದಕ್ಕೆ ನನ್ನ ಹತ್ರ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ ಆಗಲಿಕ್ಕೆ ಯಾರನ್ನೂ ತೋರ್ಸೋಕ್ಕಾಗಲ್ಲ. ಆದರೆ ನಿನ್ನೆ ತಾನೇ ನಮ್ಮ ಕೆರೆ ಅಂಗಳಕ್ಕೆ 3-4 ಜನ ಹುಡುಗರು ಪತ್ರಿಕೆಯವರು ಅಂತಂದು ಹೇಳ್ಕೊಂಡು ಬಂದು ಯಾವ ಥರ ವರ್ತಿಸಿದ್ರು ಅನ್ನೋಂತಹ ಒಂದು ವಿಡಿಯೋ ತುಣುಕನ್ನ ಮೊದಲು ನೀವು ನೋಡಿ. ಯಾಕೆ ಇದ್ದಲ್ಲಿ ಮಾಡ್ತಿದ್ದವ್ರು ತಡೆದ್ರಂತೆ? ನಮಗೆ ಕಂಪ್ಲೇಂಟ್ ಬಂದಿದೆ. ಸರ್ಕಾರಿ ಅಧಿಕಾರಿಗಳ ನೀವು? ಸರ್ಕಾರಿ ಅಧಿಕಾರಿಗಳಲ್ಲ. ಮತ್ತೆ ನಿಮಗೆ ಯಾಕೆ ಕಂಪ್ಲೇಂಟ್ ಕೊಟ್ಟರು? ನಮಗೆ ಕಂಪ್ಲೇಂಟ್ ಮಾಡಿ ನಿಮಗೆ ಏನು ಅಥಾರಿಟಿ ಇದೆ ಅಂತ ಫಸ್ಟ್ ಹೇಳಿ. ಪಿಡಿಒ ಬರ್ತಾರಂತೆ. ಬರ್ಲಿ ಬಿಡಿ, ನೀವು ಯಾಕೆ ತಡ ಕೊಡ್ತೀರಾ? ನೀವು ಯಾಕೆ ತಡ ಕೊಡ್ತೀರಾ ಹೇಳಿ? ಇಲ್ಲಿ ಪಂಚಾಯತಿ ಅವರು ಪರ್ಮಿಷನ್ ಕೊಟ್ಟಿಲ್ಲ ರೀ. ಅವೆಲ್ಲ ಕೇಳೋದಕ್ಕೆ ನೀವು ಯಾರ್ರಿ? ನಾವು ಪತ್ರಕರ್ತರು. ಅದೇ ಅನ್ಯಾಯ ಆದರೆ ನೀನು ಪಬ್ಲಿಕ್ಗೆ ತೋರಿಸು. ಅಲ್ಲ, ಈಗ ನೀನು ಅನ್ಯಾಯ ಆದರೆ ಪಬ್ಲಿಕ್ ತೋರ್ಸಪ್ಪ. ನೀನು ಬೇಡ ಅನ್ಲಿಲ್ಲ. ನೀವ್ಯಾರು? ನಾನಿಲ್ಲ, ಅಥಾರಿಟಿ, ಕೆರೆ ಸಂಘದ ಅಧ್ಯಕ್ಷ ನಾನು. ಡಾಕ್ಯುಮೆಂಟ್ ಏನಿದೆ? ನಿನಗೆ ಯಾಕೆ ಕೊಡ್ಬೇಕು ನಾನು? ಅದಕ್ಕೆ ಸರ್ಕಾರಿ ಅಧಿಕಾರಿ ನಿನಗೆ ಯಾಕೆ ಕೊಡ್ಬೇಕು ನಾನು ಹೇಳು? ಮಾತಾಡೋಣ. ಮತ್ತೆ ಅವ್ರ ತಾಗ ಮಾತಾಡು. ನಿನಗಿಲ್ಲೇನು ಕೆಲಸ? ಅವ್ರನ್ನ ಅವ್ರನ್ನ ತಡೆಯೋಷ್ಟು ನಿನಗೇನು ಅಧಿಕಾರ ಇದೆ? ರೀ, ನೀನು ಮಾತಾಡಬೇಡ ಜಾಸ್ತಿ. ನಿನಗೆ ಏನಾದರೂ ಅನ್ಯಾಯ ಆಗಿದ್ರೆ ಪಬ್ಲಿಕ್ನಲ್ಲಿ ಮಾಡಿ, ನೀನು ಪಬ್ಲಿಷ್ ಮಾಡಿ. ಇಷ್ಟು ಯಾವ ಪೇಪರ್ ಹೇಳಿ ನಿಮ್ದು? ಅಲ್ಲ, ನಿಮ್ದು ಯಾವ ಪೇಪರ್ ಹೇಳಿ? ನಿಮ್ಮದು ಯಾವ ಪೇಪರ್ ಹೇಳಿ? ರೇ, ನಂದಿದು. ಈಗ ನಾನು ಅಧ್ಯಕ್ಷ, ನನ್ನ ಕೆರೆದು ನಾನು ಕೇಳಬೇಕು. ನಾನೇ ಮಾರಿರೋದು ಇದ್ರನ್ನ. ಹೇಳೋದು ಕೇಳಿ. ಅಧ್ಯಕ್ಷನಿಗೂ ರೂಲ್ಸ್ ಇರುತ್ತೆ. ಹೇಳೋದು ಕೇಳಿ, ಸ್ವಲ್ಪ ಹೇಳೋದು ಕೇಳಿ. ನಾನೇ ಮಾರಿರೋದು, ಅಥಾರಿಟಿ ಬಲ್ ಪರ್ಸನ್ ನಾನೇ. ನನ್ನ ಮೇಲೆ ನನ್ನ ಕೇಳಿ. ನೀವು ಅವ್ರನ್ನ ಯಾಕೆ ನಿಲ್ಲಿಸ್ತೀರಾ? ಅವ್ರನ್ನ ಯಾಕೆ ನಿಲ್ಲಿಸ್ತೀರಾ ಹೇಳಿ? ನೀವು ಯಾವ ಅಧಿಕಾರಿಗಳು? ತಪ್ಪಾಗಿದ್ರೆ ಪಬ್ಲಿಕ್ಗೆ ಪಬ್ಲಿಷ್ ಮಾಡಿ, ಇಲ್ಲಿ ಇಂಥ ಅನ್ಯಾಯ ನಡೀತಿದೆ ಅಂತ. ಅನ್ಯಾಯ ನಡೀತಿದೆ ಅಂತ ಮಾಡಿ. ಅದೇ ಬಿಟ್ಟು ನೀವು ಯಾಕೆ ಕೆಲಸಕ್ಕೆ ಅಡ್ಡಿಪಡಿಸಿಲ್ಲ? ಆಯ್ತು. ಇಲ್ಲಿ ಜಾಲಿ ಮರ, ಮೇಕೆ ಮರಿಗೆ ಮೇವಾಗೋದು ಇದು. ಮೇವಾಗೋದು ಎಲ್ಲರಿಗೂ ಗೊತ್ತೇ ಇದೆ ಹೇಳಿ. ಜಾಲಿ ಮರ ಮೇವಾಗೋದು. ನಿಮ್ ಕೆರೆ ಕಮಿಟಿ ಇದ್ರೆ ಅದೊಂದು ನಿಯಮ ಇರುತ್ತೆ. ಅದಕ್ಕೂ ಅದ್ರ ಪ್ರಕಾರ ನಡ್ಕೊಳ್ರಿ. ನಾವೇನು ನಡ್ಕೊಳ್ಳಿಲ್ಲ ಅಂತ ನಿನಗೆ ಹೆಂಗ್ ಗೊತ್ತಪ್ಪ? ನೀನು ಮಧ್ಯ ಬಂದಿರೋನಿಗೆ ಕಮಿಟಿ ಆದ್ರೆ ತೋರಿಸಿ. ಅಲ್ಲ, ತೋರ್ಸೋದು ನಿನಗೆ. ನೀನೇ ಅಧಿಕಾರಿನಾ? ನೀನು ಗೌರ್ಮೆಂಟ್ ಅಧಿಕಾರಿನಾ? ನಿನಗೆ ತೋರ್ಸೋಕೆ ನಾನು ಗೌರ್ಮೆಂಟ್ ಅಧಿಕಾರಿನಾ? ಗೌರ್ಮೆಂಟ್ ಇಂದಾನೇ ನಮಗೆ ರಿಜಿಸ್ಟರ್ ಆಗಿರೋದು. ಗೌರ್ಮೆಂಟ್ ನಿಂದಾನೇ ರಿಜಿಸ್ಟರ್ ಆಗಿರುವಂತ ಸಂಘ. ನಿನಗೆ ಯಾಕಪ್ಪ ಕೊಡ್ಬೇಕು ನಾನು? ನಿನಗೆ ಯಾಕೆ ಕೊಡ್ಬೇಕು? ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಗೂ ಕೇಳೋ ಅಧಿಕಾರ ಇದೆ. ಅರ್ಥ ಆಯ್ತಾ? ಹೇಳೋಣ. ಅಧಿಕಾರಿನೇ ಬೇಕಂತಲ್ಲ, ಬನ್ನಿ ಹೋಗೋಣ. ಹೋಗ್ಲಿ, ತೋರಿಸ್ತೀನಿ ಬನ್ನಿ ನಿನ್ಗೆ ಡಾಕ್ಯುಮೆಂಟ್. ನಾನೇನು ನಿನಗೆ ತರೋಕಿಲ್ಲ? ನೀನು ಅಧಿಕಾರಿನ? ಸುಮ್ಮನೆ ಇಲ್ತಿದ್ದು ಯಾರಾದ್ರೂ ಅವ್ರವ್ರ ಲಿಮಿಟ್ನಲ್ಲಿ ಅವ್ರವ್ರು ಇರಬೇಕು. ನಾನು ಇಲ್ಲಿ ಲೋಕಲ್ಲು ಕೆರೆ ಸಂಘದ ಅಧ್ಯಕ್ಷ. ನಾನು ಕೇಳ್ತಾ ಇದ್ದೀನಿ, ನೀವು ಯಾರಪ್ಪ ನಿಲ್ಸೋಕೆ? ನೀವು ಯಾರು ನಿಲ್ಸೋಕೆ ಹೇಳಿ? ಯಾರು ನಿಲ್ಸಿಲ್ಲ. ಆಯ್ತು ಹೇಳಿ. ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಕೇಳಕ್ ಬಂದಿದ್ದೀವಿ. ಕಂಪ್ಲೇಂಟ್ ಬಂದ್ರೆ ಇಲ್ಲಿ ಅನ್ಯಾಯ ನಡೀತಿದೆ ಅಂತ ಪಬ್ಲಿಷ್ ಮಾಡ್ರಿ. ಮಾಡ್ತೀವಿ. ನಿಮ್ಮ ಕರ್ತವ್ಯ ಅದು. ಪೇಪರ್ ಧರ್ಮ ನಿಮಗೆ ಗೊತ್ತಿದೆಯಾ?
ಪೇಪರ್ ಧರ್ಮ ವಿಡಿಯೋ ಜರ್ನಲಿಸಮ್ ಗೊತ್ತಿದ್ಯಾ ನಿಮಗೆ? ಕೇಳಿ. ಜರ್ನಲಿಸಮ್ ಗೊತ್ತಿದ್ಯಾ ನಿಮಗೆ? ನಮ್ಗೆಲ್ಲ ಗೊತ್ತಿದೆ. ನೀವ್ಯಾರು ಅಧಿಕಾರಿಗಳ ತರ ಮಾತಾಡಿದ್ರೆ ಹೆಂಗಪ್ಪ? ಇಲ್ಲ ಅನ್ಯಾಯ ನಡೀತಿದೆ ಅಂತಂದು ಒಂದು ವಿಡಿಯೋ ತಕ್ಕೊಳ್ಳಿ, ಹೋಗ್ಬಿಟ್ಟು ಪಬ್ಲಿಷ್ ಮಾಡಿ, ಆಮೇಲೆ ಅಧಿಕಾರಿಗಳಿಗೆ ಕೊಡಿ. ಅದೆಲ್ಲ ಬಿಟ್ಟು ನೀವು ಇಲ್ಲಿ ನಿಲ್ಸ್ರೆ ಹೆಂಗೆ? ನೀವು ಸರ್ವಾಧಿಕಾರಿ ತರ ಮಾತಾಡಬೇಡಿ. ಓಹೋ, ಸರ್ವಾಧಿಕಾರಿ. ನೀವು ಸರ್ವಾಧಿಕಾರಿ. ನಾನು ಸರ್ವಾಧಿಕಾರಿ ಅಂತಂದು ಯಾವ ಕೆರೆಗೆ ಹೋಗ್ಲಿಲ್ಲಪ್ಪ, ನನ್ನ ಕೆರೆಯಲ್ಲಿ ನಾನು ಮಾತಾಡ್ತಾ ಇರೋದು. ಒಬ್ಬರದೇ ಅಲ್ಲ ಕೆರೆ ಇದು. ಅಯ್ಯೋ, ಜನ ಎಲ್ಲ ಸೇರಿ ಮಾಡಿರೋ ಕಮಿಟಿ ಇದು. ಅದೆಲ್ಲ ಕೆರೆದು. ಅಲ್ಲ, ಜನ ಸೇರಿ ಕಮಿಟಿ ಮಾಡಿ ನನ್ನ ಅಧ್ಯಕ್ಷನ ಮಾಡಿರೋದು. ನಾನು ಮಾತಾಡಿದೆ, ಇನ್ಯಾರು ಮಾತಾಡೋದು? ಕೆರೆ ಅಲ್ಲ ಇದು. ಅಲ್ಲ, ನಾನು ಮಾತಾಡಿದೆ, ಇನ್ಯಾರು ಮಾತಾಡೋದು? ಇದು ಜನ ಎಲ್ಲ ಸೇರಿ ನಾನು ಮಾಡಿರೋದು. ನಿಮ್ಮ ಮನೆ ಕೆರೆ ಅಲ್ಲ ಇದು. ತಿರ್ಗಾ ಅದೇ ಹೇಳ್ತಿರಲ್ರಿ, ಅದನ್ನ ಊರ್ನವರೆಲ್ಲ ಸೇರಿ ಕಮಿಟಿ ಮಾಡಿ ನನ್ನ ಅಧ್ಯಕ್ಷನ ಮಾಡಿರೋದು. ನಿನ್ಗೆ ಅರ್ಥ ಆಗುತ್ತಾ? ತೋರಿಸಿ. ಅರ್ಥ ಆಗುತ್ತಾ? ತೋರ್ಸೋಕೆ ನೀನ್ಯಾರಪ್ಪ? ಕಮಿಟಿ ತೋರ್ಸೋಕೆ ನೀನ್ಯಾರು? ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಅರ್ಥ ಆಯ್ತಾ? ತೋರ್ಸೋಕೆ ನೀನ್ಯಾರು? ಸುಮ್ಮನೆ ಇದು ಮಾಡೋಕ್ಕಾಗಲ್ಲ. ಈ ಪ್ರಸಂಗದಲ್ಲಿ ಆ ಹುಡುಗರ ಜೊತೆ ವಾಗ್ವಾದ ಮಾಡ್ತಿರೋದು ನಾನೇ. 2004ನೇ ಇಸ್ವಿಯಲ್ಲಿ ಸರ್ಕಾರದ JSYS ಜಲಸಂವರ್ಧನಾ ಯೋಜನೆಯಿಂದ ಲೋಕಲ್ ಬಾಡಿ ಅಂತಂದು ಕೆರೆ ಸಂಘಗಳು ಮಾಡಿ, ಕೆರೆಗಳ ಪುನಶ್ಚೇತನಕ್ಕೆ ಸಂಘಗಳು ಏನು ಮಾಡಿದ್ವೋ, ಆಗ ನಮ್ಮೂರಲ್ಲೂ ಕೂಡ ಜೋಡಿ ಹೆಚ್ಚಮ್ಮನಹಳ್ಳಿ ಪಾವಗಡ ತಾಲೂಕು ಇಲ್ಲಿ ಕೂಡ ಕೆರೆ ಸಂಘ ಮಾಡಿದ್ವಿ. ಕೆರೆ ಸಂಘ ಮಾಡಿ ಸುಮಾರು 18 ವರ್ಷಗಳಿಂದ ಕೆರೆ ಅಂಗಳದಲ್ಲಿ ಜಾಲಿ ಬೆಳೆಸಿದ್ದೀವಿ. ಆದರೆ 3 ವರ್ಷದ ಕೆಳಗಡೆ ಏನು ವಿಪರೀತ ಮಳೆ ಬಂದು 4 ತಿಂಗಳು ಕೋಡಿ ಹೋಗಿ 2 ವರ್ಷ ಯಾವಾಗ ನೀರು ನಿಂತವೋ ಈ ಜಾಲಿ ಮರಗಳೆಲ್ಲ ಕಂಪ್ಲೀಟ್ ಒಣಗೋಗಿಬಿಟ್ವು. ಅಷ್ಟು ಮಾತ್ರ ಅಲ್ಲ, ಲಡ್ ಬಂದು ಬೀಳೋಕ್ಕೆ ಶುರು ಮಾಡಿದ್ವು. ಇದಕ್ಕೆ ನಿದರ್ಶನವಾಗಿ ನೀವು ಪಾವಗಡಕ್ಕೆ ಹೋಗೋ ದಾರಿಯಲ್ಲಿ ಪಳವಳ್ಳಿ ಕೆರೆ ಬರುತ್ತಲ್ಲ, ನೀವು ಅಲ್ಲಿ ನೋಡ್ಬೋದು ಜೀವಂತನು. ಇಲ್ಲೂ ಕೂಡ ಹಂಗೆ ನಮ್ಮಲ್ಲಿ ಇನ್ನೂ ಜಾಸ್ತಿ ಒಣಗೋಗ್ಬಿಟ್ಟು ಲಡ್ ಹಿಡ್ದು ಕೆಳಗಡೆಗೆ ಬೀಳ್ತಾ ಇದ್ದರೆ ಯಾರಾದರೂ ಇಟ್ಟಿಗೆಗೆ ತಗೊಂಡೋಗಲಿ, ನಮ್ಮ ಕೆರೆ ಸಂಘಕ್ಕೆ ಒಂದು ಆದಾಯ ಆಗುತ್ತೆ ಅಂತಂದು ನಾವು ಟಾಮ್ ಓಡಿಸಿದ್ವಿ ನಮ್ಮ ಪಂಚಾಯತಿಯಲ್ಲೆಲ್ಲನೂ. ಯಾರೂ ಬರಲಿಲ್ಲ. ಕೊನೆಗೆ ಈ ಇದ್ದಲು ಮಾಡ್ತಿರ್ತಾರಲ್ಲ ಇವ್ರ್ಯಾರೋ ಮಹಾರಾಷ್ಟ್ರದವರು, ಅವ್ರನ್ನ ನಾವೇ ಪ್ರಾಧೇಯಪಟ್ಟು ತಗೊಳ್ರಪ್ಪ ಅಂತಂದು ಹೇಳಿ ಏನೋ ಅಷ್ಟಕ್ಕೋ ಇಷ್ಟಕ್ಕೋ ಕೊಟ್ಟು ಕಳಿಸ್ತಾ ಇದ್ವಿ. ಏಕೆ ಅಂತಂದರೆ ಸಂಘಕ್ಕೆ ಒಂದು ಆದಾಯ ಆಗಲಿ ಅಂತಂದು. ಇಲ್ಲಿ ಸಂಘ ಅನ್ನೋದು ಸಕ್ರಿಯವಾಗಿದೆ. ಎಷ್ಟೋ ಸತಿ ಕೆರೆಗೆ ಆಪತ್ತು ಬಂದಾಗ ಕಿಂಡಿಗಳು ಬಿದ್ದು ಅದನ್ನು ನಾವು 2-3 ಸತಿ ಸಂರಕ್ಷಣೆ ಮಾಡಿದ್ದೀವಿ ನಾವೇ ನಿಂತು. ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದೀವಿ. ಆದರೆ ಅವು ಏನು ಅಂತಂದು ಇಲ್ಲೆಲ್ಲ ಹೇಳೋದು ಅಪ್ರಸ್ತುತ. ಅಂಥ ಸಂದರ್ಭ ಬಂದರೆ ಡಾಕ್ಯುಮೆಂಟ್ ಸಮೇತ, ದಾಖಲೆ ಸಮೇತ ಯಾರಿಗಾದರೂ ತೋರ್ಸೋಕೆ ರೆಡಿ. ಹಿಂಗಿರಬೇಕಾದ್ರೆ ಆ ಒಣಗೋಗಿರೋಟ್ಲ ನಾವು ಏನು ಇವ್ರಿಗೆ ಕೊಟ್ಟಿವಿ, ಇದನ್ನ ತಿಳ್ಕೊಂಡಂತಹ ಈ ಪತ್ರಕರ್ತರು ಅದು ಏನಕ್ಕೆ ಬಂದರೋ ಗೊತ್ತಿಲ್ಲ. ಈ ಹುಡುಗರು ಏನು ಉದ್ದೇಶ ಇಟ್ಕೊಂಡು ಬಂದರೋ, ಇಲ್ಲಿ ಏನಾದರೂ ಅನ್ಯಾಯ ಇದ್ದರೆ ತೋರಿಸಲಿ. ಅದು ಬಿಟ್ಟು ಅಲ್ಲಿ ಇದ್ದಲು ಮಾಡ್ತಾ ಇರೋರ ಪಾಪ, ಅಲ್ಲಿ ಮುಳ್ಳು ಕಂಪೆಗಳಲ್ಲಿ ಇದ್ದಲು ಮಾಡ್ತಾ ಇರೋರನ್ನ ಏನು ಆ ಸೀಮ್ ಜಾಲಿ ಆಗ್ಬೋದು, ಈ ಒಣಗೋಗಿ ಲಡ್ಡಿಡ್ದಿರ್ತಂಥ ಈ ಜಾಲಿನ ಅಲ್ಲಿ ಇದ್ದಲು ಮಾಡ್ತಾ ಇದ್ದರೆ ಅವ್ರನ್ನ ತಡೆದು ಅವಾಜ್ ಹಾಕಿ ಯಾರಪ್ಪ ಅಂತಂದು ನಾನು ಅವ್ರು ನನಗೆ ಫೋನ್ ಮಾಡಿದಾಗ ನಾನು ಮಹಾರಾಷ್ಟ್ರದವ್ರಿಗೆ ಫೋನ್ ಮಾಡಿ ಇಷ್ಟೆಲ್ಲ ಮಾಡಿ ಅವ್ರು ಕೈ ಕೊಡಂದರೆ ಅವರು ಕೇಳಲಿಲ್ಲ. ಇಲ್ಲಿ ಕರೆಸರಿ ಅಂತಂದು ಏನೋ ದೌರ್ಜನ್ಯವಾಗಿ ಮಾತಾಡಿದ್ರಂತೆ, ಅವ್ರನ್ನೇನೋ ಟಾರ್ಚರ್ ಕೊಟ್ಟರಂತೆ. ಅವರು ಬಂದು ನಾನು ಕೆರೆ ಅಂಗಳಕ್ಕೆ ಹೋದಾಗ ಆಗ ಮಾತನಾಡೋಂಥದ್ದು ಯಥಾವತ್ತು ವಿಡಿಯೋನ ಈಗ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನಂದು ಉದ್ದಟತನ ಈ ಹುಡುಗರು ಪತ್ರಕರ್ತರಂತಂದು ಹೇಳ್ಕೊಂಡು ಹೋಗೋದು, ಈ ಹುಡುಗರು ಉದ್ದಟತನ ನೀವೇ ಪಬ್ಲಿಕ್ಗೆ ಡಿಸೈಡ್ ಮಾಡಿ. ಅಲ್ಲ, ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳೇ, ಟಿ ವಿಗಳೇ ಯಾವುದೋ ಒಂದು ಪಾರ್ಟಿಗೆ, ಆಪೋಸಿಟ್ ಪಾರ್ಟಿಗೋ ಅಥವಾ ರೂಲಿಂಗ್ ಪಾರ್ಟಿಗೋ ದಾಸೋಹ ಆಗಿಬಿಟ್ಟಿದ್ದಾವೆ, ಕಮಿಟ್ಮೆಂಟ್ಗಳಾಗಿಬಿಟ್ಟಿದ್ದಾವೆ. ಅವರು ಹಂಗಾಗಿಬಿಟ್ರೆ ಇವರು ಮರಿಗಳಿದ್ದಾರಲ್ಲ ನ್ಯೂಸ್ ಏಜೆಂಟ್ರು ಅನ್ನೋರು, ಇವರು ಸಮಾಜದ ಮೇಲೆ ಬಿದ್ದು ರೋಲ್ ಕಾಲ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದು ಬಹಳಷ್ಟು ಸುದ್ದಿ ಇದೆ. ಈ ಹುಡುಗರು ಯಾಕೆ ಬಂದರು ಅಂಥದ್ದೇನಾದರೂ ಇದ್ದರೆ ನಾನು ವಿಡಿಯೋದಲ್ಲಿ ಹೇಳ್ದಾಗೆ ನ್ಯೂಸ್ ಮಾಡಲಿ, ಇಲ್ಲಾಂದರೆ ಅಧಿಕಾರಿಗಳ ಗಮನಕ್ಕೆ ತರಲಿ. ಅದು ಬಿಟ್ಟು ಇವರು ಹೇಗೆ ವರ್ತಿಸಿದ್ರು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ.
ಇವತ್ತು ಪತ್ರಿಕಾ ಧರ್ಮ ಮರೆತು ಬಿಟ್ಟು ಎಲ್ಲ ಬರೀ ಇದೇ ಆಗ್ತಾಯಿದೆ. ಎಷ್ಟೋ ರಾಜಕೀಯವಾಗಿ ಅನ್ಯಾಯಗಳಾಗ್ತಿದ್ರು ಅದನ್ನು ತೋರಿಸ್ತಾ ಇಲ್ಲ. ಯಾವುದಾದ್ರೂ ತೋರಿಸ್ಬೇಕು ಅಂದ್ಕೊಂಡ್ರು ಕೂಡ ದುಡ್ಡು ಕೊಟ್ಟು ತೋರಿಸ್ತಾ ಇದ್ದಾರೆ, ಇವರು ಪ್ರಕಟಣೆ ಮಾಡ್ತಾ ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಇವತ್ತು ರಾಜಕೀಯ ಗಬ್ಬೆದ್ದೋಗಿದೆ. ಆಮೇಲೆ ಆಡಳಿತ ಯಂತ್ರಾಂಗ ಅಧಿಕಾರಿಗಳು ಗಬ್ಬೆದ್ದೋಗಿದ್ದಾರೆ. ಅದನ್ನು ಸರಿ ಮಾಡಬೇಕಾದಂತಹ ಪ್ರಯತ್ನ ಮಾಡಬೇಕಾದಂತಹ ಒಂದು ಜರ್ನಲಿಸಮ್ ಅನ್ನೋದು ಎಷ್ಟು ಕೆಟ್ಟೋಗಿದೆ ಅನ್ನೋದನ್ನ ನಾವು ಮೇನ್ ಸ್ಟ್ರೀಮ್ ಮೀಡಿಯಾಗಳು ನೋಡ್ತಾ ಇದ್ದರೆ ಹೆಂಗೆ ಬುಕ್ ಆಗಿದ್ದಾರೆ ಇವರು ಪಾರ್ಟಿಗಳಿಗೆ ಅನ್ನೋದನ್ನ ಒಬ್ಬ ಕಾಮನ್ ಮ್ಯಾನ್ಗೆ ಕೂಡ ಅರ್ಥ ಆಗ್ತಾ ಇದೆ. ಅವರು ಹಂಗಾದರೆ ಇವರು ಹಿಂಗೆ ಮಾಡ್ಕೊಳ್ತಿದ್ದಾರೆ. ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಉದ್ದೇಶ ಅಂತಂದರೆ, ಸಮಾಜದ ಒಳಿತಿಗಾಗಿ ಕನಿಷ್ಠ ಪಕ್ಷ ಜರ್ನಲಿಸಮ್, ಅತಿ ಅದ್ಭುತವಾದಂತಹ ಜರ್ನಲಿಸಮ್ನ ನ್ಯಾಯಯುತವಾಗಿ ತಮ್ಮ ಪ್ರಾಣ ಪಣಕ್ಕಿಟ್ಟಾದರೂ ನ್ಯಾಯಕ್ಕೆ ಅರ್ಪಣೆ ಮಾಡ್ಕೊಳ್ಬೇಕಾದಂತಹ ಈ ಫೀಲ್ಡ್ ಇವತ್ತು ಇದು ಕೂಡ ಗಬ್ಬೆದ್ದೋಗಿದೆ. ಆದರೆ ನಾನು ಹೇಳೋದೇನು ಅಂದರೆ, ಈಗ ಸಾರ್ವಜನಿಕರಿಗೆ ನಮ್ಮ ಕೈಗಳಲ್ಲಿ ಇವತ್ತು ನಮ್ಮೆಲ್ಲರ ಕೈಗಳಲ್ಲಿ ಈ ಆಯುಧ ಇದೆ, ಮೊಬೈಲ್ ಅನ್ನೋದು. ಈ ಮೇನ್ ಸ್ಟ್ರೀಮ್ನವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಹತ್ರನೇ ಅಲ್ಲ ಇರೋದು ಈ ಆಯುಧ. ಈಗ ಎಲ್ಲರ ಹತ್ರನೂ ಇದಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಅನ್ನುವಂಥ ಒಂದು ಅದ್ಭುತ ಪ್ಲಾಟ್ಫಾರಮ್ ಇದೆ. ನೀವು ಯಾರೇ ಆಗಲಿ ಅನ್ಯಾಯ ಆಗ್ತಾ ಇದ್ದರೆ ಇದನ್ನು ಆಯುಧವಾಗಿ ಉಪಯೋಗಿಸ್ಕೋಬೇಕು ಅನ್ನೋದೇ ನನ್ನ ಮನವಿ ಇಲ್ಲಿ. ಓಕೆ, ಇಷ್ಟು ಹೇಳೋದಕ್ಕೆ ಈ ವಿಡಿಯೋ ಮಾಡಿದೆ. ನಮಸ್ಕಾರ.